ಎಷ್ಟು ಥರ ಉಪ್ಪಿನಕಾಯಿ ತಿಂದ್ರೂ ಮಾವಿನಕಾಯಿಗೆ ಸರಿಸಮ ಇರೋದು ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಒಂದೊಂದು ಸಾರಿ ಅಷ್ಟು ರುಚಿಕರವಾಗಿರುತ್ತೆ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸ್ವಲ್ಪ ನೀರು, ಉಪ್ಪು, ಅಡುಗೆ ಸೋಡಾನ ಹಾಕಿ ಮಾವಿನಕಾಯಿನ ಇದರೊಳಗಡೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ ಸ್ವಲ್ಪನೂ ಕೂಡ ತೇವಾಂಶ ಇಲ್ಲದಿರೋ ಥರ ಬಟ್ಟೆಯಿಂದ ಒರೆಸಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೇಕು. ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸ್ಗಳನ್ನ ಹಾಕಿ 1 ಗಂಟೆಗಳ ಕಾಲ ಫ್ಯಾನ್ ಕೆಳಗಡೆ ಬಿಟ್ಟಿದ್ದೀನಿ. ನಂತರ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಸಾಸಿವೆ, 1.5 ಟೇಬಲ್ ಸ್ಪೂನಷ್ಟು ಮೆಂತೆನ ಹಾಕಿ ಡ್ರೈ ರೋಸ್ಟ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆದ ನಂತರ ಪೌಡರ್ ಮಾಡ್ಕೋಬೇಕು. ನಂತರ 1 ಕಪ್ನಷ್ಟು ಕಲ್ಲುಪ್ಪನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಇದನ್ನು ಕೂಡ ಪೌಡರ್ ಮಾಡಿಕೊಂಡು 1 ಕಪ್ನಷ್ಟು ಎಣ್ಣೆ, ಅದು ಕಾದ ನಂತರ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಂದು ದೊಡ್ಡ ತಟ್ಟೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ, ಮೆಂತ್ಯ ಮತ್ತು ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಇದರೊಳಗಡೆ ಸೇರಿಸ್ಕೊಂಡು ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಕಾಯಿಸಿ ಆರಿಸಿರುವಂಥ ಎಣ್ಣೆನ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಕಾಯಿಸ್ಕೊಂಡಾಗ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ ಇದನ್ನೆಲ್ಲ ಹಾಕಿ ಸಹ ನೀವು ಒಗ್ಗರಣೆ ಥರ ಕೂಡ ಹಾಕ್ಕೋಬೋದು. ನಂತರ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಂತರ ಒಂದು ಉಪ್ಪಿನಕಾಯಿ ಜಾಡಿ ಅಥವಾ ಗ್ಲಾಸ್ ಕಂಟೈನರ್ಗೆ ಹಾಕಿ 1-2-3 ದಿನ ಬಿಟ್ಟರೆ ಪರ್ಫೆಕ್ಟಾಗಿ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ.